ನನ್ನ ಹೆಸರು ಉದಯ್. ನಾನು ತುಂಬ ದೊಡ್ಡ ಪಾಪವನ್ನು ಮಾಡಿದ್ದೆ. ನಾನು ಮುಗ್ಧ ಚಿಕ್ಕ ಮಕ್ಕಳನ್ನು ಭಿಕ್ಷೆ ಬೇಡಲು ಕಳುಹಿಸುತ್ತಿದ್ದೆ. ನನಗೆ ಗೊತ್ತಿತ್ತು ನಾನು ಕೆಟ್ಟ ಕೆಲಸ ಮಾಡುತ್ತಿದ್ದೇನೆಂದು. ಆದರೆ ನನಗೆ ಬೇರೆ ಯಾವುದೇ ಕೆಲಸವಿರಲಿಲ್ಲ. ನಾನು ಇದರಿಂದ ತುಂಬ ಹಣವನ್ನು ಸಂಪಾದಿಸುತ್ತಿದ್ದೆ. ನಾನು ಕೆಟ್ಟ ಮಾರ್ಗದಿಂದ ಸಂಪಾದಿಸುತ್ತಿದ್ದೆ. ಒಂದು ದಿನ ನಾನು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಒಂದು ಚಿಕ್ಕ ಹುಡುಗಿ ನಿಂತಿದ್ದಳು. ಅವಳ ಕಣ್ಣಿಂದ ನೀರು ಹರಿಯುತ್ತಿತ್ತು. ಇದು ಮೊದಲ ಬಾರಿಯಂತೂ ಆಗಿರಲಿಲ್ಲ. ಒಂದು ವಾರದಿಂದ ಈ ಹುಡುಗಿಯು ಆ ಬೀದಿಯಲ್ಲಿ ನಿಂತಿರುವುದನ್ನು ನಾನು ನೋಡುತ್ತಿದ್ದೆ. ಇಂದು ಸಹ ಆ ಹುಡುಗಿಯನ್ನು ನೋಡುತ್ತಲೇ ಇದ್ದೆ. ಅವಳು ತುಂಬ ಚಿಕ್ಕ ಹುಡುಗಿಯಾಗಿದ್ದಳು ಮತ್ತು ಅವಳು ಅಷ್ಟೊಂದು ಸುಂದರವೇನೂ ಇರಲಿಲ್ಲ. ಆದರೆ ಅವಳು ನನ್ನ ಕೆಲಸಕ್ಕಂತೂ ಉಪಯೋಗಕ್ಕೆ ಬರುವವಳಾಗಿದ್ದಳು. ಅದರಿಂದ ನಾನು ಅವಳನ್ನು ನನ್ನ ಬಳಿ ಕರೆದು ಕೇಳಿದೆ, ನೀನು ಪ್ರತಿದಿನ ಏಕೆ ಇಲ್ಲಿ ನಿಂತಿರುತ್ತೀ? ಆದರೆ ಆ ಹುಡುಗಿ ಏನನ್ನೂ ಹೇಳಲಿಲ್ಲ. ನಾನು ಅವಳಿಗೆ ಮತ್ತೆ ಕೇಳಿದೆ, ನಿನ್ನ ಅಪ್ಪ ಅಮ್ಮ ಎಲ್ಲಿರುತ್ತಾರೆ? ಅವಳು ಏನೂ ಉತ್ತರ ನೀಡಲಿಲ್ಲ. ಆಗಲೂ ನಾನು ಮತ್ತೊಮ್ಮೆ ಕೇಳಿದೆ, ನೀನು ಎಲ್ಲಿಂದ ಬಂದಿದ್ದೀಯಾ? ನಿನ್ನ ಮನೆಯಲ್ಲಿ? ಆಗಲೂ ಆ ಹುಡುಗಿ ಏನೂ ಉತ್ತರ ನೀಡಲಿಲ್ಲ. ಅವಳು ಸುಮ್ಮನೆ ನಿಂತಿದ್ದಳು. ಆಗ ನಾನು ಅಂದುಕೊಂಡೆ, ಇವಳು ಏನೂ ಮಾತನಾಡುತ್ತಿಲ್ಲ, ಇವಳು ಮೂಕಳಿರಬೇಕು. ಆಗ ನಾನು ಅವಳಿಗೆ ಮತ್ತೊಮ್ಮೆ ಕೇಳಿದೆ, ನೀನು ಒಬ್ಬಂಟಿಯಾಗಿದ್ದೀಯಾ? ಆಗ ಅವಳು ಹಾಂ ಎಂದು ಸನ್ನೆ ಮಾಡಿ ತನ್ನ ತಲೆ ಅಲ್ಲಾಡಿಸಿದಳು. ಬಹುಶಃ ಈ ಪ್ರಪಂಚದಲ್ಲಿ ತನ್ನವರೆನ್ನುವರು ಅವಳಿಗೆ ಯಾರೂ ಇಲ್ಲ ಎಂದು ನಾನು ತುಂಬ ಖುಷಿಯಾದೆ. ಏಕೆಂದರೆ ನಾನು ಇದೇ ರೀತಿಯ ಹುಡುಗಿಯನ್ನು ಹುಡುಕುತ್ತಿದ್ದೆ. ಆ ಹುಡುಗಿಯನ್ನು ನನ್ನ ಮನೆಗೆ ಕರೆದುಕೊಂಡು ಹೋದೆ. ಅವಳಿಗೆ ರಾತ್ರಿಗೆ ಊಟ ನೀಡಿದೆ. ಅವಳು ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿದಳು. ಬೆಳಗಾಗುತ್ತಿದ್ದಂತೆ ನಾನು ಅವಳಿಗೆ, ಬೇಗ ಏಳು, ನಿನ್ನ ಕೆಲಸವನ್ನು ಶುರುವಿಟ್ಟುಕೋ ಎಂದು ಹೇಳಿದೆ. ಈಗ ಅವಳು ನನ್ನನ್ನು ವಿಚಿತ್ರವಾಗಿ ನೋಡುತ್ತಿದ್ದಾಳೆಂದು ನನಗೆ ಅನಿಸಿತು. ಅವಳು ನನ್ನ ಕಡೆ ನೋಡುತ್ತಿದ್ದರೂ ಬೇರೆ ಏನನ್ನೋ ಯೋಚಿಸುತ್ತಿದ್ದಾಳೆ. ಆದರೆ ಅವಳು ನನ್ನ ಪ್ರಶ್ನೆಗೆ ಯಾವುದೇ ಉತ್ತರವನ್ನು ನೀಡಿರಲಿಲ್ಲ. ಇದರಿಂದ ನನಗೆ ಒಂದಂತೂ ಖಚಿತವಾಗಿ, ಅವಳಿಗೆ ಮಾತನಾಡಲು ಬರುವುದಿಲ್ಲ. ಆದರೆ ನನಗೆ ಅವಳ ಮೇಲೆ ಯಾವುದೇ ಕರುಣೆ ಬರಲಿಲ್ಲ. ಹಾಗೆ ನಾನು ಅವಳನ್ನು ಲಾಲನೆ ಪಾಲನೆ ಮಾಡುವಷ್ಟು ಶಕ್ತನಾಗಿರಲಿಲ್ಲ. ಅವಳನ್ನು ಪುಕ್ಕಟ್ಟೆಯಾಗಿ ಸಾಕಲು ನಾನು ಅವಳನ್ನು ಕರೆದುಕೊಂಡು ಬಂದಿರಲಿಲ್ಲ. ನನಗೆ ಯಾವುದೇ ಅನಾಥ ಮಕ್ಕಳನ್ನು ಸಾಕಿ ಸಲಹುವ ಹವ್ಯಾಸವಿರಲಿಲ್ಲ. ಸಿಂಪಲ್ ವಿಷಯ ಏನೆಂದರೆ, ಇಲ್ಲಿ ಊಟ ಮಾಡಬೇಕೆಂದರೆ ಕೆಲಸ ಮಾಡಲೇಬೇಕಿತ್ತು. ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದರೆ ತುಂಬ ಹಣವನ್ನು ಕೊಡುತ್ತೇನೆ. ಉಳಿಯಲು ಜಾಗ ಮತ್ತು ಊಟ ಸಿಗುತ್ತದೆ. ಆದರೆ ಒಂದಂತೂ ನೆನಪಿಟ್ಟುಕೋ, ನೀನು ಯಾವ ರೀತಿ ನಿನ್ನ ಮುಖವನ್ನು ಮಾಡಿಕೊಳ್ಳಬೇಕೆಂದರೆ, ಹೇಗೆ ನನ್ನ ಕಣ್ಣುಗಳಲ್ಲಿ ಚಿಂತೆ ಇದೆಯೋ ಮತ್ತು ಮುಖದಲ್ಲಿ ದುಃಖವಿದೆಯೋ ಅದೇ ರೀತಿ ನೀನು ಸಹ ನಿನ್ನ ಮುಖವನ್ನು ತೋರ್ಪಡಿಸಬೇಕು. ನಾನು ಉಳಿದ ಮಕ್ಕಳನ್ನು ಸಹ ಎಬ್ಬಿಸಿದೆ. ಎಲ್ಲರೂ ಎದ್ದೇಳಿ ನಿಮ್ಮ ನಿಮ್ಮ ಕೆಲಸದಲ್ಲಿ ತೊಡಗಿಕೊಳ್ಳಿ. ವಾಸ್ತವದಲ್ಲಿ ನಾನು ಚಿಕ್ಕ ಮಕ್ಕಳಿಂದ ಭಿಕ್ಷೆ ಬೇಡಿಸುವ ಕೆಲಸ ಮಾಡಿಸುತ್ತಿದ್ದೇನೆ. ನಾನು ಅಷ್ಟೊಂದು ಕೆಟ್ಟ ಮನುಷ್ಯನಾಗಿರಲಿಲ್ಲ. ಅವರಿಗೂ ಸಹ ಊಟ ನೀಡುತ್ತಿದ್ದೆ. ಹಬ್ಬ ಹರಿದಿನಗಳಲ್ಲಿ ಸುತ್ತಾಡಿಸಲು ಸಹ ಕರೆದುಕೊಂಡು ಹೋಗುತ್ತಿದ್ದೆ. ಹೇಗಿದ್ದರೂ ಅವರು ಅನಾಥ ಮಕ್ಕಳಾಗಿದ್ದರು. ಅವರಿಗೆ ಹಿಂದೆ ಮುಂದೆ ಯಾರೂ ಇರಲಿಲ್ಲ. ನಾನು ಅವರನ್ನು ಕದ್ದು ತಂದಿರಲಿಲ್ಲ. ಈ ಹುಡುಗಿ ಸಿಕ್ಕಂತೆ ಉಳಿದ ಎಲ್ಲ ಮಕ್ಕಳು ನನಗೆ ಸಿಕ್ಕಿದರು. ಈ ಹುಡುಗಿ ಹೆಸರು ಭಾನು ಆಗಿತ್ತು. ಎಲ್ಲರೂ ಹೇಳುತ್ತಾರೆ, ಈ ದಂಧೆಯಲ್ಲಿ ಮಕ್ಕಳಿಗೆ ಹೆಚ್ಚು ಹಣ ಸಿಗುತ್ತದೆ ಎಂದು. ಇಂದಿನ ದಿನಗಳಲ್ಲಿ ಅಷ್ಟೊಂದು ಹಣ ಸಿಗುತ್ತಿರಲಿಲ್ಲ. ಏಕೆಂದರೆ ಯಾರ ಬಳಿಯೂ ಮಕ್ಕಳಿಗೆ ಭಿಕ್ಷೆ ನೀಡುವಷ್ಟು ಹಣವಿಲ್ಲ. ಎಲ್ಲರೂ ಅಷ್ಟೊಂದು ಬಡವರಾಗಿದ್ದಾರೆ ಮತ್ತು ಎಲ್ಲರಿಗೂ ಒಳ್ಳೆಯ ದುಡಿಮೆ ಇರಲಿಲ್ಲ. ನಾನು ಇವರನ್ನೆಲ್ಲ ಇಟ್ಟುಕೊಳ್ಳಲು ಒಂದು ಮನೆಯನ್ನು ತೆಗೆದುಕೊಂಡಿದ್ದೆ. ಈ ಎಲ್ಲ ಮಕ್ಕಳಿಗೂ ಅಡುಗೆಯನ್ನು ಮಾಡುವುದು ಅಷ್ಟೊಂದು ಸುಲಭವಾಗಿರಲಿಲ್ಲ. ಏಕೆಂದರೆ ಅವರು ಇಷ್ಟಪಟ್ಟು ಊಟ ಮಾಡುತ್ತಿರಲಿಲ್ಲ. ನಾನು ಸಾಕಷ್ಟು ಊಟವನ್ನು ನೀಡದೇ ಇದ್ದರೂ ಅಡುಗೆನಂತೂ ಮಾಡಲೇಬೇಕಾಗಿತ್ತು. ನನ್ನ ಖರ್ಚು ಹೆಚ್ಚಾಗಿತ್ತು. ಆದರೆ ನನಗೆ ಇನ್ಕಮ್ ತುಂಬ ಕಡಿಮೆ ಬರುತ್ತಿತ್ತು. ಮುಂದೆ ಏನಾಗುವುದು ಎಂದು ನಾನು ತುಂಬ ಚಿಂತೆಗೊಳಗಾಗಿದ್ದೆ. ಒಮ್ಮೊಮ್ಮೆ ಈ ದಂಧೆಯನ್ನು ಬಿಡಬೇಕು ಎಂದು ಯೋಚಿಸುತ್ತಿದ್ದೆ. ಆದರೆ ಈ ಚಿಕ್ಕ ಮಕ್ಕಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗುವುದು? ಅಥವಾ ಈ ಮಕ್ಕಳನ್ನು ಮಾರಿಬಿಡಲೇ? ಆದರೆ ನನಗೆ ಆ ರೀತಿ ಮಾಡಲು ಇಷ್ಟವಿರಲಿಲ್ಲ. ನನಗೂ ಸಹ ಹೃದಯವಿತ್ತು. ನನಗೆ ಯಾವ ಮಕ್ಕಳೂ ಇರಲಿಲ್ಲ. ನನಗೆ ಮಕ್ಕಳಿರಲಿಲ್ಲ ಎಂದು ಈ ಮಕ್ಕಳನ್ನೇ ನನ್ನ ಮಕ್ಕಳೆಂದು ತಿಳಿದುಕೊಂಡಿರಲಿಲ್ಲ. ಹಾಗಾಗಿದ್ದರೆ ನಾನು ಇವರಿಂದ ಇಷ್ಟೊಂದು ಕೆಟ್ಟ ಕೆಲಸವನ್ನು ಮಾಡಿಸುತ್ತಿರಲಿಲ್ಲ. ಇದೇ ನನ್ನ ಕಾರುಬಾರಾಗಿತ್ತು. ಒಬ್ಬ ಮನುಷ್ಯನಿಗೆ ಅವನ ಕಾರುಬಾರೇ ಹೆಚ್ಚಾಗಿತ್ತು. ನಾನು ಮದುವೆ ಸಹ ಮಾಡಿಕೊಳ್ಳಬೇಕೆಂದಿದ್ದೆ. ಆದರೆ ಯಾವುದೇ ಹುಡುಗಿಯೂ ನನ್ನಂಥವನನ್ನು ಮದುವೆ ಮಾಡಿಕೊಳ್ಳಲು ತಯಾರಿರಲಿಲ್ಲ. ಇಂದಿನ ದಿನಗಳಲ್ಲಿ ಹೆಂಗಸರಿಗೂ ಸಹ ತುಂಬ ಖರ್ಚುಗಳಿರುತ್ತವೆ. ನಾನು ತುಂಬ ಚಿಂತೆಗೊಳಗಾಗಿದ್ದೆ. ಮಕ್ಕಳೆಲ್ಲ ಸಂಜೆ ಬಂದು ತಮ್ಮ ಸಂಪಾದನೆಯನ್ನು ಒಂದು ಡಬ್ಬದಲ್ಲಿ ಹಾಕುತ್ತಿದ್ದರು. ಪ್ರತಿ ಬಾರಿಯೂ ನನಗೆ ಆ ಡಬ್ಬದಲ್ಲಿ ನಾಣ್ಯಗಳು ಬೀಳುವ ಶಬ್ದವೇ ಕೇಳಿಸುತ್ತಿತ್ತು. ಆಗ ನಾನು ಯೋಚಿಸುತ್ತಿದ್ದೆ, ಇಂದಿನ ದಿನಗಳಲ್ಲಿ ನಾಣ್ಯದಿಂದ ಏನೂ ಸಾಧ್ಯವಾಗದು. ಯಾರಿಗೂ ನೋಟುಗಳು ದೊರೆಯುತ್ತಿರಲಿಲ್ಲ. ಈಗ ಆ ಭಾನು ಹೆಸರಿನ ಹುಡುಗಿ ತನ್ನ ಡಬ್ಬವನ್ನು ಮುಂದಕ್ಕೆ ಹರವಿದಾಗ ನಾಣ್ಯಗಳ ಶಬ್ದ ಬರಲಿಲ್ಲ. ನಾನು ತುಂಬ ದೂರ ಕುಳಿತುಕೊಂಡಿದ್ದೆ. ಆಗ ನಾನು ನನ್ನ ತಲೆಯ ಮೇಲೆ ಕೈ ಇಟ್ಟುಕೊಂಡು ಅಂದುಕೊಂಡೆ, ಇದೇನು ಈ ಹುಡುಗಿ ಖಾಲಿ ಕೈಯಲ್ಲಿ ಮರಳಿದ್ದಾಳೆ? ಇವಳಂತೂ ನನಗೆ ತುಂಬ ಲಾಸ್ ಮಾಡುತ್ತಾಳೆ. ನಾನು ಅವಳ ಬಳಿ ಹೋದೆ ಮತ್ತೆ ಹೇಳಿದೆ, ನೀನಂತೂ ಕೆಲಸಕ್ಕೆ ಬಾರದವಳು. ನಿನ್ನ ಮುಖ ಎಷ್ಟೊಂದು ಮುಗ್ಧವಾಗಿದೆ ಎಂದರೆ ಎಲ್ಲರೂ ನಿನಗೆ ಹಣ ನೀಡುತ್ತಾರೆ. ಆದರೂ ನೀನು ಏನು ಗೊತ್ತಿಲ್ಲದವಳಂತೆ ನಿಂತುಕೊಂಡಿದ್ದೀಯಲ್ಲ. ಒಂದು ರೂಪಾಯಿನೂ ತೆಗೆದುಕೊಂಡು ಬಂದಿಲ್ಲ. ಬೇರೆ ಮಕ್ಕಳನ್ನು ನೋಡಿ ಕಲಿ. ಒಂದು ವೇಳೆ ಇದೇ ರೀತಿ ಖಾಲಿ ಕೈಯಲ್ಲಿ ಮರಳಿದರೆ
ನಿನಗೆ ಊಟ ತಿಂಡಿಯನ್ನು ಕೊಡುವುದಿಲ್ಲ. ನೀನು ಉಪವಾಸ ಹಾಗೆ ಬಿದ್ದಿರಬೇಕು. ನಾನು ಬೇರೆ ಮಕ್ಕಳಿಗೂ ಇದೇ ರೀತಿ ಹೇಳಿ ಧಮಕಿ ಹಾಕುತ್ತಿದ್ದೆ. ಅವಳು ನನ್ನ ಧಮಕಿಯಿಂದ ಹೆದರಿಕೊಂಡಿರಬೇಕು ಎಂದುಕೊಳ್ಳುತ್ತಿದ್ದೆ. ಆಗ ನನ್ನ ಬಳಿ ನಿಂತ ಒಂದು ಮಗು ಹೇಳಿತು, ಯಜಮಾನ್ರೆ, ಅವಳಿಗೇಕೆ ಬೈಯುತ್ತಿದ್ದೀರಿ? ಅವಳ ಡಬ್ಬವನ್ನಾದರೂ ಒಮ್ಮೆ ಚೆಕ್ ಮಾಡಿ. ಇವಳಂತೂ ಎಲ್ಲರಿಗಿಂತ ಹೆಚ್ಚು ಹಣವನ್ನು ತೆಗೆದುಕೊಂಡು ಬಂದಿದ್ದ. ನಾನು ಆ ಮಗುವಿನ ಮಾತು ಕೇಳಿ ತಕ್ಷಣ ಮುಂದೆ ಬಂದು ಆ ಮಗುವಿನ ಡಬ್ಬವನ್ನು ಚೆಕ್ ಮಾಡಿದೆ. ಆ ಡಬ್ಬದ ಒಳಗಡೆ ಬರೀ ನೋಟುಗಳೇ ತುಂಬಿದ್ದವು. ನಾನು ತುಂಬ ಆಶ್ಚರ್ಯಚಕಿತನಾಗಿ ನೋಡಿದೆ ಮತ್ತು ಹೇಳಿದೆ, ನೀನಂತೂ ತುಂಬ ಒಳ್ಳೆಯ ಕೆಲಸ ಮಾಡಿದ್ಯಾ. ಇದನ್ನೆಲ್ಲ ನೋಡಿ ನಾನು ತುಂಬ ಖುಷಿಯಾದೆ. ಖುಷಿಯಿಂದ ಅವಳ ತಲೆಯ ಮೇಲೆ ಕೈಯಿಟ್ಟು ನೇವರಿಸಿದೆ. ಆದರೆ ಅವಳು ನನ್ನನ್ನು ನೋಡಿ ನಗಲೂ ಇಲ್ಲ. ಬದಲಾಗಿ ಅವಳ ಕಣ್ಣುಗಳಲ್ಲಿ ವಿಚಿತ್ರ ರೀತಿಯ ಉದಾಸೀನತೆ ಇತ್ತು. ಅವಳು ಮಾತನಾಡುತ್ತಿರಲಿಲ್ಲ. ಅವಳ ದೃಷ್ಟಿ ಅವಳು ಏನನ್ನು ಹೇಳಲು ಇಷ್ಟಪಡುತ್ತಿದ್ದಾಳೆ ಎನ್ನುವಂತೆ ಇತ್ತು. ಆದರೆ ಅವಳು ಸ್ವಲ್ಪ ಸನ್ನೆ ಮಾಡುತ್ತಾ ಹೇಳುತ್ತಿದ್ದಳು ಮತ್ತು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಎಲ್ಲರನ್ನೂ ನೋಡುತ್ತಿದ್ದಳು. ಮತ್ತು ಅವಳ ಮುಗ್ಧತೆಯನ್ನು ನೋಡಿದೆ. ನಾನು ಅವಳನ್ನು ಈ ದಂಧೆಗೆ ಕರೆದುಕೊಂಡು ಬಂದಿದ್ದೆ. ನಾನು ಯೋಚಿಸುತ್ತಿದ್ದೆ, ಈ ಅಳುಮುಂಜಿ ಮುಖಕ್ಕೆ ಯಾರಾದರೂ ಹಣ ನೀಡುತ್ತಾರೆ? ಬಹುಶಃ ನನ್ನ ಅಂದಾಜು ಸರಿಯಾಗಿತ್ತು. ಆಗ ನಾನು ಬೇರೆ ಎಲ್ಲ ಮಕ್ಕಳಿಗೂ ಹೇಳಿದೆ, ನೀವು ಹೋಗುವ ಏರಿಯಾಗೆ ಇವಳು ಹೋಗುತ್ತಾಳೆ. ಆದರೆ ನಿಮ್ಮಿಂದ ಏಕೆ ಇವಳು ಸಂಪಾದಿಸುವಷ್ಟು ಹಣವನ್ನು ಸಂಪಾದಿಸಲು ಸಾಧ್ಯವಾಗಲಿಲ್ಲ? ನೀವು ಕೇವಲ ನಾಣ್ಯಗಳನ್ನೇ ಎತ್ತಿಕೊಂಡು ಬರುತ್ತೀರಲ್ಲ. ಆಗ ಎಲ್ಲ ಹುಡುಗರು ತಲೆ ಬಗ್ಗಿಸಿ ನಿಂತುಕೊಂಡರು. 2-3 ದಿನಗಳು ಇದೇ ರೀತಿ ನಡೆಯಿತು. ಭಾನು ಪ್ರತಿದಿನವೂ ತುಂಬ ಹಣವನ್ನು ತೆಗೆದುಕೊಂಡು ಬರುತ್ತಿದ್ದಳು. ನಾನು ಬೇರೆ ಎಲ್ಲ ಮಕ್ಕಳಿಗೂ ಬೈಯುತ್ತಿದ್ದೆ. ಎಲ್ಲರೂ ಒಂದೇ ಬೀದಿಗೆ ಹೋಗುತ್ತಿದ್ದರು. ಆ ದಾರಿಯಲ್ಲಿ ತುಂಬ ಗಾಡಿಗಳು ಮತ್ತು ಜನಸಂದಣಿ ಸೇರುತ್ತಿತ್ತು. ಆ ರಸ್ತೆಯನ್ನು ಮಾಲ್ ರೋಡ್ ಎಂತಲೂ ಕರೆಯುತ್ತಿದ್ದರು. ಆ ರಸ್ತೆಯಲ್ಲಿ ತುಂಬ ಜನ ಶ್ರೀಮಂತರೇ ಬರುತ್ತಿದ್ದರು. ಆದ್ದರಿಂದ ಅವರು ತುಂಬ ಹಣವನ್ನು ನೀಡುತ್ತಿದ್ದರು. ಆಗ ಒಂದು ಮಗು ಹೇಳಿತು, ಭಾನು ಅಂತೂ ಎಲ್ಲಿಯೂ ಭಿಕ್ಷೆ ಬೇಡುವುದಿಲ್ಲ. ಅವಳು ಎಲ್ಲಿ ಹೊರಟು ಹೋಗುತ್ತಾಳೆ ಎಂದು ನಮಗಂತೂ ಗೊತ್ತಾಗುವುದಿಲ್ಲ. ನಾವು ಮನೆಗೆ ಬರುವ ಸಮಯ ಬಂದಾಗ ಅವಳು ಎಲ್ಲಿಂದಲೂ ನಮ್ಮನ್ನು ಬಂದು ಸೇರಿಕೊಳ್ಳುತ್ತಾಳೆ ಮತ್ತು ಅವಳ ಬಳಿ ತುಂಬ ಹಣ ಸಹ ಇರುತ್ತದೆ. ನಾನು ಇದನ್ನು ಕೇಳಿ ತುಂಬ ಆಶ್ಚರ್ಯಪಟ್ಟೆ. ನಾನು ಹೇಳಿದೆ, ಇದು ಹೇಗೆ ಸಾಧ್ಯ? ಅವಳು ಭಿಕ್ಷೆ ಬೇಡದೆ ಇಷ್ಟೊಂದು ಹಣವನ್ನು ಹೇಗೆ ತರುತ್ತಾಳೆ? ಅವಳು ತನ್ನ ಮನೆಯವರ ಬಳಿ ಹೋಗುತ್ತಾಳೇನೋ ಮತ್ತು ಅವಳು ಅಲ್ಲಿಂದ ಹಣವೇನಾದರೂ ತರುತ್ತಾಳೇನೋ. ಆದರೆ ಅವಳಿಗೆ ಮನೆಯವರ್ಯಾರೂ ಇರಲಿಲ್ಲ. ಅವಳು ಅನಾಥಳೆಂಬುದು ಸ್ಪಷ್ಟವಾಗಿತ್ತು. ಅವಳಿಗೆ ನಿನ್ನ ಅಪ್ಪ ಅಮ್ಮ ಇದ್ದಾರಾ ಎಂದು ಕೇಳಿದರೂ ಅವಳು ಸನ್ನೆಯಿಂದಲೇ ಇಲ್ಲ ಎಂದು ಹೇಳಿದಳು. ಅವಳಿಗೆ ಬೇರೆ ಯಾರೂ ಇಲ್ಲ, ಅವಳು ಒಬ್ಬಂಟಿ. ನನಗೆ ಆ ಮಗುವಿನ ಮಾತಿನ ಮೇಲೆ ನಂಬಿಕೆ ಬರಲಿಲ್ಲ. ಅವಳು ಸುಳ್ಳು ಹೇಳುತ್ತಿದ್ದಾಳೆಂದು ನಾನು ಯೋಚಿಸಿದೆ. ಬಹುಶಃ ಆ ಮಗು ಭಾನುವಿನಷ್ಟು ಹಣವನ್ನು ಸಂಪಾದಿಸುತ್ತಿಲ್ಲ, ಅದಕ್ಕಾಗಿ ಈ ರೀತಿ ಸುಳ್ಳು ಹೇಳುತ್ತಿರಬೇಕು. ಆದರೆ ಅವಳು ಹೇಳಿದ ವಿಷಯ ವಿಚಿತ್ರವಾಗಿತ್ತು. ಅವಳು ಎಲ್ಲರಿಗಿಂತಲೂ ಹೆಚ್ಚು ಹಣವನ್ನು ತರುತ್ತಿದ್ದಳು. ಒಂದು ದಿನ ನಾನು ಭಾನುವಿಗೆ ಹೇಳಿದೆ, ನೀನು ಎಲ್ಲಿಗೆ ಹೋಗುತ್ತೀಯಾ? ಆಗ ಅವಳು ಯಾವುದೇ ಉತ್ತರವನ್ನು ನೀಡಲಿಲ್ಲ. ಆಗ ನಾನು ಸಿಟ್ಟಿನಿಂದ ಹೇಳಿದೆ, ಎಲ್ಲ ಹುಡುಗರು ಹೋಗುವ ಜಾಗಕ್ಕೆ ನೀನು ಹೋಗುತ್ತೀಯಾ? ಇಲ್ಲ ಬೇರೆ ಕಡೆಗೆ ಹೋಗುತ್ತೀಯಾ? ನೀನು ಹೋಗುವ ಜಾಗ ಯಾರಿಗೂ ಗೊತ್ತಿಲ್ವಾ? ಆಗ ಅವಳು ಇಲ್ಲ ಎಂಬಂತೆ ತಲೆ ಆಡಿಸಿದಳು. ಅವಳು ಸಹ ಎಲ್ಲ ಮಕ್ಕಳು ಹೋಗುವ ಜಾಗಕ್ಕೆ ಹೋಗುತ್ತಿದ್ದಾಳೆ ಎನ್ನುವುದು ಅವಳ ಸನ್ನೆಯಿಂದ ನನಗೆ ಅರ್ಥವಾಗಿತ್ತು. ಆಡುತ್ತಿರುವಾಗ ಅವಳು ಎಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದಳು ಮತ್ತು ಸನ್ನೆಯಿಂದಲೇ ಅವರೊಂದಿಗೆ ಮಾತನಾಡುತ್ತಿದ್ದಳು. ಇದರರ್ಥ ಅವಳು ಮೂಕಳು. ಅವಳು ಬಂದು 1 ವಾರವಾಗಿತ್ತು. ಇದುವರೆಗೂ ಯಾವ ಮಕ್ಕಳು ಸಂಪಾದಿಸದಷ್ಟು ಹಣವನ್ನು ತರುತ್ತಾಳೆ. ಅದರಿಂದ ನನಗೆ ತುಂಬ ಆಶ್ಚರ್ಯವಾಯಿತು ಮತ್ತು ಇವಳನ್ನು ಹಿಂಬಾಲಿಸಬೇಕೆಂದುಕೊಂಡೆ. ಇವಳು ಏನು ಮಾಡುತ್ತಿದ್ದಾಳೆ ಎನ್ನುವುದನ್ನು ಪತ್ತೆ ಹಚ್ಚಬೇಕು. ನನ್ನ ತಲೆಯಲ್ಲಿ ಏನೇನೋ ವಿಚಾರಗಳು ಬರುತ್ತಿದ್ದವು. ನಾನು ಯೋಚನೆ ಮಾಡಬಾರದನ್ನೆಲ್ಲ ಯೋಚಿಸಿದೆ. ಆದರೆ ನಾನೇನು ಮಾಡಲು ಸಾಧ್ಯ? ನಮ್ಮ ಪ್ರಪಂಚ ಇದೇ ರೀತಿ ಇದೆ. ನಾನು ಇಂಥ ಕೆಟ್ಟ ಸತ್ಯ ಘಟನೆಗಳನ್ನು ನೋಡಿದ್ದೆ ಮತ್ತು ಕೇಳಿದ್ದೆ. ಆದ್ದರಿಂದ ನಾನು ಅದೇ ರೀತಿ ಯೋಚಿಸಿದೆ. ನಾನು ಮಾರನೇ ದಿನ ಅವಳ ಹಿಂದೆ ಹೋಗಬೇಕೆಂದು ಪ್ಲ್ಯಾನ್ ಮಾಡಿದ್ದೆ. ನಾನು ಅವಳ ಹಿಂದೆ ಹೋಗಬೇಕೆಂದು ಯೋಚಿಸುತ್ತಿರುವಾಗ ಮನೆಯ ಮಾಲೀಕನು ನನ್ನನ್ನು ಅಡ್ಡಗಟ್ಟಿದ್ದನು ಮತ್ತು ಹೇಳಿದನು, ನೀನು ಈ ರೀತಿ ಕೆಟ್ಟ ಕೆಲಸ ಮಾಡುತ್ತೀಯಾ? ಮೇಲಾಗಿ ಬಾಡಿಗೆಯನ್ನು ಸಹ ಸರಿಯಾಗಿ ನೀಡುತ್ತಿಲ್ಲ. ಇಲ್ಲಿ ಇದೆಲ್ಲ ನಡೆಯುತ್ತಿದೆ ಎಂದು ನಾನು ಪೊಲೀಸರಿಗೆ ತಿಳಿಸಿದರೆ ಅನಂತರ ನಿನ್ನ ಪರಿಸ್ಥಿತಿ ಏನಾಗುವುದೆಂದು ಯೋಚಿಸು. ನೀನು ಇದುವರೆಗೂ ಮಕ್ಕಳ ಕಳ್ಳತನವನ್ನು ಮಾಡಿಲ್ಲ. ಆದರೆ ನೀನು ಮಕ್ಕಳ ಕಳ್ಳನೆಂದು ಪೊಲೀಸರಿಗೆ ಹೇಳಿದರೆ ನೀನು ಎಷ್ಟು ವರ್ಷ ಜೈಲುವಾಸ ಅನುಭವಿಸಬೇಕಾಗಬಹುದು. ನೀನು ಮಕ್ಕಳನ್ನು ಅಪಹರಿಸುವುದಿಲ್ಲವೆಂದು ಯಾರು ನಿನ್ನ ಪರವಾಗಿ ಮಾತನಾಡುತ್ತಾರೆ? ಪೊಲೀಸರಂತೂ ನಿನ್ನ ಮೇಲೆ ಕೇಸ್ ಮಾಡುತ್ತಾರೆ. ಈಗ ನಾನು ಈ ಮನೆಯ ಮಾಲೀಕನಿಗೆ ಏನು ಹೇಳಲಿ? ಆಗ ನಾನು ಅವನಿಗೆ ಸರಿ ಎಂದು ನನ್ನ ಕಿಸೆಯಲ್ಲಿ ಎಷ್ಟು ಹಣವಿತ್ತೋ ಅವನಿಗೆ ಎಲ್ಲವನ್ನೂ ನೀಡಿದೆ ಮತ್ತು ಹೇಳಿದೆ, ಉಳಿದ ಹಣವನ್ನು ಸಹ ಕೊಡುತ್ತೇನೆ. ಮುಂದೆ ಈ ರೀತಿ ಧಮಕಿ ಹಾಕಬೇಡಿ ಎಂದು ಹೇಳಿದೆ. ಹಣ ಕೈಗೆ ಬಂದ ಮೇಲೆ ಅವನ ವರ್ತನೆಯೇ ಬದಲಾಯಿತು ಮತ್ತು ಹೇಳಿದನು, ಉದಯಣ್ಣ, ನೀನೇನು ಯೋಚನೆ ಮಾಡಬೇಡ. ಇದು ಮನೆಯೊಳಗಿನ ವಿಷಯ, ಯಾರಿಗೂ ಏನೂ ಗೊತ್ತಾಗುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದನು. ನಾನು ಭಾನುವಿನ ಹಿಂದೆ ಹೋಗಬೇಕೆಂದು ಎಂದಿದ್ದೆ. ಆ ದಿನ ಹೋಗಲಾಗಲಿಲ್ಲ. ರಾತ್ರಿ ನಾನು ಆಶ್ಚರ್ಯವಾಗುವಂಥ ಒಂದು ಘಟನೆ ನಡೆಯಿತು. ಆ ದಿನ ಭಾನು ತನ್ನ ಡಬ್ಬಿಯಲ್ಲಿ 500 ರೂಪಾಯಿಗಳ ತುಂಬ ನೋಟುಗಳನ್ನು ತುಂಬಿಸಿಕೊಂಡು ಬಂದಿದ್ದಳು. ಯಾವ ಮಕ್ಕಳಿಗೂ ಇಷ್ಟೊಂದು ಹಣ ಬಂದಿರಲಿಲ್ಲ. ಭಿಕ್ಷೆ ನೀಡುವವರು ಸಹ ಕುರುಡರಾಗಿರಬೇಕು. ನಾನು ಅವಳಿಗೆ ಹೇಳಿದೆ, ಇಷ್ಟೊಂದು ಹಣ ಎಲ್ಲಿಂದ ದೊರೆಯಿತು? ಅವಳು ಸುಮ್ಮನೆ ನಿಂತುಕೊಂಡು ನನ್ನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಳು. ನಾನು ಮತ್ತೊಮ್ಮೆ ಕೇಳಿದೆ, ಇಷ್ಟೆಲ್ಲ ಹಣವನ್ನು ನಿನಗೆ ಯಾರು ಕೊಟ್ಟರು? ಆಗಲೂ ಅವಳು ಏನೂ ಹೇಳದಿದ್ದಾಗ ನಾನು ಎಲ್ಲ ಹಣವನ್ನು ಅವಳ ಕೈಯಲ್ಲಿ ಇಟ್ಟು ಮತ್ತೆ ಹೇಳಿದೆ,
ನಾನು ಎಲ್ಲ ಹಣವನ್ನು ಅವಳ ಕೈಯಲ್ಲಿಟ್ಟು ಮತ್ತೆ ಕೇಳಿದೆ, ನಿನಗೆ ಗೊತ್ತೇನು ಈ ಹಣವನ್ನು ಯಾರು ನೀಡಿದರು? ಅವಳು ಸನ್ನೆಯಿಂದಲೇ ಇಲ್ಲ ಎಂದು ತಲೆ ಆಡಿಸಿದಳು. ಹಾಗಾದರೆ ಈ ಹಣ ಅವಳಿಗೆ ಎಲ್ಲಿಂದ ದೊರೆಯಿತು? ಅವಳು ತುಂಬ ಹೆದರಿಕೊಂಡಿರೋಳ ಹಾಗೆ ನಿಂತುಕೊಂಡಳು. ಅವಳು ಪುನಃ ಆ ಹಣವನ್ನು ನಮ್ಮ ಡಬ್ಬದಲ್ಲಿ ಹಾಕಿದಳು. ಆಗ ನಾನು ಅವಳಿಗೆ ಕೇಳಿದೆ, ನೀನು ಎಲ್ಲಿಗೆ ಹೋಗುತ್ತೀಯಾ? ನಿನಗೆ ಇಷ್ಟೊಂದು ಹಣವನ್ನು ಯಾರು ಕೊಡುತ್ತಾರೆ? ಬೇರೆ ಮಕ್ಕಳನ್ನು ಸಹ ಅಲ್ಲಿಗೆ ಕರೆದುಕೊಂಡು ಹೋಗು. ನಾನು ನನ್ನ ಸಮಾಧಾನಕ್ಕಾಗಿ ಅವಳಿಗೆ ಮತ್ತೊಮ್ಮೆ ಕೇಳಿದೆ, ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ? ಈ ಎಲ್ಲ ಮಕ್ಕಳು ಹೋಗೋ ಜಾಗಕ್ಕೆ ಹೋಗುತ್ತೀಯಲ್ವಾ? ಅವಳು ಸನ್ನೆಯಿಂದ ತಲೆ ಅಲ್ಲಾಡಿಸುತ್ತಾ ಹಾಂ ಎಂದು ಹೇಳಿದಳು. ಇದರರ್ಥ ಅವಳು ಮಕ್ಕಳ ಜೊತೆಗೆ ಹೋಗುತ್ತಾಳೆ, ಆದರೆ ಉಳಿದ ಮಕ್ಕಳು ಈಗಲೂ ಇಲ್ಲ ಎಂದು ತಲೆ ಆಡಿಸುತ್ತಿದ್ದರು. ನಾನು ಆ ಮಕ್ಕಳನ್ನು ಒಂಟಿಯಾಗಿ ಕರೆದುಕೊಂಡು ಹೋಗಿ ಕೇಳಿದಾಗ ಅವರು ಹೇಳಿದರು, ಈ ಹುಡುಗಿ ಸುಳ್ಳು ಹೇಳುತ್ತಿದ್ದಾಳೆ. ಇವಳು ನಮ್ಮ ಜೊತೆ ಬರುವುದಿಲ್ಲ, ಬೇರೆಯೆಲ್ಲೋ ಹೋಗುತ್ತಾಳೆ. ಅಲ್ಲಿಂದ ಇಷ್ಟೊಂದು ಹಣವನ್ನು ತೆಗೆದುಕೊಂಡು ಬರುತ್ತಾಳೆ. ಇವಳು ಎಲ್ಲಿ ಹೋಗುತ್ತಾಳೆ ಎಂದು ನಮಗೆ ಗೊತ್ತಿಲ್ಲ. ನನಗೂ ಸಹ ಹಾಗೆ ಅನಿಸುತ್ತಿತ್ತು. ಇವಳನ್ನು ಹಿಂಬಾಲಿಸುವುದೇ ಈಗ ಉಳಿದಿರುವ ದಾರಿ. ಆದರೆ ಇಂದು ನಾನು ತುಂಬ ಖುಷಿಯಾಗಿದ್ದೆ, ಏಕೆಂದರೆ ಭಾನು 500 ರೂಪಾಯಿಯ ನೋಟುಗಳನ್ನು 25,000 ರೂಪಾಯಿಗಳನ್ನು ಇಂದು ಸಂಪಾದಿಸಿದಳು. ಆ ಹಣವನ್ನು ನಾನು ಮನೆಯ ಮಾಲೀಕನಿಗೆ ಬಾಡಿಗೆ ನೀಡಿದೆ. ಸ್ವಲ್ಪ ಹಣ ಉಳಿದಿತ್ತು. ಇವಳಂತೂ ತುಂಬ ಸಂಪಾದಿಸುತ್ತಿದ್ದಳು. ಭಾನು ಯಾವ ಕೆಲಸ ಮಾಡುತ್ತಿದ್ದಾಳೆ ಎಂದು ನನಗೆ ಪತ್ತೆ ಹಚ್ಚಬೇಕಾಗಿತ್ತು. ಮಾರನೇ ದಿನ ನಾನು ಭಾನುವನ್ನು ಹಿಂಬಾಲಿಸಲು ನಿರ್ಧರಿಸಿದೆ. ಅವಳು ಎಲ್ಲ ಮಕ್ಕಳ ಜೊತೆಗೆ ಹೊರಟಳು. ಆಕಸ್ಮಿಕವಾಗಿ ಅವಳು ಆ ಗುಂಪಿನಿಂದ ತಪ್ಪಿಸಿಕೊಂಡಳು. ನಾನು ಸಹ ಅವಳನ್ನು ಹಿಂಬಾಲಿಸುತ್ತಾ ಹೋದೆ. ನಾನು ಅವಳನ್ನು ಹಿಂಬಾಲಿಸುತ್ತಿರುವುದು ಅವಳಿಗೆ ಗೊತ್ತಾಗಲಿಲ್ಲ. ಅವಳಿಗೆ ದಾರಿ ಸರಿಯಾಗಿ ಗೊತ್ತಿರುವಂತೆ ನಡೆದು ಹೋಗುತ್ತಿದ್ದಳು. ಅಲ್ಲಿಂದ ಅವಳು ಒಂದು ಓಪನ್ ಪ್ಲೇಸ್ಗೆ ಬಂದಳು. ಅಲ್ಲಿ ಅಕ್ಕಪಕ್ಕದಲ್ಲಿ 2-3 ಮನೆಗಳು ಮಾತ್ರ ಇದ್ದವು. ಅಲ್ಲಿ ಒಂದು ವಿಶಾಲವಾದ ಮರವಿತ್ತು. ಅದು ಒಂದು ಚಿಕ್ಕ ಪಾರ್ಕ್ ಆಗಿತ್ತು. ಆದರೆ ಈ ಜಾಗಕ್ಕೆ ಯಾರೂ ಹೆಚ್ಚು ಬರುತ್ತಿರಲಿಲ್ಲ. ಆದರೆ ಇಲ್ಲಿ ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು. ಇವಳು ಆ ಮರದ ಬಳಿ ಹೋಗಿ ಕುಳಿತುಕೊಂಡಳು ಮತ್ತು ತನ್ನಷ್ಟಕ್ಕೆ ತಾನೇ ಏನೇನೋ ಮಾಡಲು ಶುರು ಮಾಡಿದಳು. ಕ್ರಮೇಣ ಅಲ್ಲಿಗೆ ಜನರು ಬರತೊಡಗಿದರು ಮತ್ತು ಹಣವನ್ನು ನೀಡತೊಡಗಿದರು. ನಾನು ಸ್ವಲ್ಪ ದೂರದಲ್ಲಿ ನಿಂತು ಎಲ್ಲವನ್ನೂ ನೋಡುತ್ತಿದ್ದೆ. ಜನರು ಸ್ವತಃ ಅವಳ ಹತ್ತಿರ ಬರುತ್ತಿದ್ದರು ಮತ್ತು ಅವಳಿಗೆ ಹಣ ಕೊಡುತ್ತಿದ್ದರು. ಅವಳು ಏನು ಮಾಡುತ್ತಿದ್ದಳು ಎಂದು ನನಗಂತೂ ಅರ್ಥವಾಗಲಿಲ್ಲ. ಕೆಲವೊಮ್ಮೆ ಡ್ಯಾನ್ಸ್ ಮಾಡುತ್ತಿದ್ದಳು, ಮತ್ತೊಮ್ಮೆ ಮತ್ತೇನೋ ಚಮತ್ಕಾರ ಮಾಡುತ್ತಿದ್ದಳು. ಆದರೂ ಜನರು ಖುಷಿಯಾಗಿ ಅವಳಿಗೆ ಹಣ ನೀಡಿ ಹೋಗುತ್ತಿದ್ದರು. ಎಷ್ಟೊಂದು ಮುಗ್ಧತೆಯಿಂದ ಅವಳು ಎಲ್ಲವನ್ನು ಮಾಡುತ್ತಿದ್ದಾಳೆಂದರೆ ಜನರು ಅವಳಿಗೆ ಮನಸೋತು ಹಣ ನೀಡಿ ಹೋಗುತ್ತಿದ್ದರು. ಅವಳಲ್ಲಿ ಏನು ಪ್ರತಿಭೆ ಇತ್ತೋ ಬೇರೆ ಮಕ್ಕಳಲ್ಲಿ ಇರಲಿಲ್ಲ. ಆದ್ದರಿಂದ ಅವಳು ಬೇರೆ ಮಕ್ಕಳಿಗಿಂತ ಹೆಚ್ಚು ಹಣವನ್ನು ಸಂಪಾದಿಸುತ್ತಿದ್ದಳು. ಅವಳು ಯಾವ ನೃತ್ಯ ಮಾಡುತ್ತಿದ್ದಾಳೆಂದು ನನಗೆ ಅರ್ಥವಾಗಲಿಲ್ಲ. ಅವಳು ಯಾವ ಚಮತ್ಕಾರ ಮಾಡುತ್ತಿದ್ದಾಳೆ, ಏನು ಮಾಡುತ್ತಿದ್ದಾಳೆ ಎಂದು ನಾನು ಗಮನವಿಟ್ಟು ನೋಡುತ್ತಿದ್ದೆ. ಏಕೆಂದರೆ ನಾನು ಸಹ ಅವಳಂತೆ ಮಾಡಿ ಹಣವನ್ನು ಸಂಪಾದಿಸಬೇಕು ಎಂದು ಅಂದುಕೊಂಡೆ. ಅವಳೇನು ಹೇಳುತ್ತಿರಲಿಲ್ಲ. ಕಣ್ಣು ಮುಚ್ಚಿ ತನ್ನ ಮನದಲ್ಲಿ ಏನು ಬರುತ್ತೋ ಆ ರೀತಿ ಮಾಡಿ ತೋರಿಸುತ್ತಿದ್ದಳು ಅಷ್ಟೇ. ಅವಳು ಮಾಡುತ್ತಿರುವ ಆಟವನ್ನು ನೋಡಿ ಅಲ್ಲಿರುವವರೆಲ್ಲರೂ ಕಿಲಕಿಲ ನಗುತ್ತಿದ್ದರು. ಅಲ್ಲಿ ತುಂಬ ಜನರ ಗುಂಪು ಸೇರಿತ್ತು. ಜನರು ಬರುತ್ತಿದ್ದರು ಮತ್ತು ಅವಳ ಡಬ್ಬಿಯಲ್ಲಿ ಹಣವನ್ನು ಹಾಕಿ ಹೋಗುತ್ತಿದ್ದರು. ಈಗ ಈ ಹುಡುಗಿ ಏನು ಮಾಡುತ್ತಿದ್ದಳು ಅದನ್ನು ನಾನು ಮಾಡುತ್ತೇನೆ ಮತ್ತು ಬೇರೆ ಮಕ್ಕಳಿಗೂ ಅದನ್ನು ಕಲಿಸಿಕೊಡುತ್ತೇನೆ. ಏಕೆಂದರೆ ಬೇರೆ ಎಲ್ಲ ಮಕ್ಕಳು ಭಾನುವಿನಂತೆ ಹೆಚ್ಚು ಹಣ ತರಲಿ ಎಂದು ಯೋಚಿಸಿದೆ. ಆನಂತರ ಭಾನು ಸುಸ್ತಾದಂತೆ ಕಂಡಳು ಮತ್ತು ಡಬ್ಬವನ್ನು ಎತ್ತಿಕೊಂಡು ಒಪ್ಪಿಕೊಂಡಳು ಮತ್ತು ಆ ಮರದ ಕೆಳಗೆ ಕಾಲು ಚಾಚಿ ಮಲಗಿದಳು. ಈಗ ಅವಳಿಗೆ ತುಂಬ ಹಣ ಸಿಕ್ಕಿತ್ತು. ಇನ್ನು ಸಂಜೆಯವರೆಗೂ ಅವಳು ಭಿಕ್ಷೆ ಬೇಡುವ ಅವಶ್ಯಕತೆ ಇರಲಿಲ್ಲ. ಬೇರೆಲ್ಲ ಮಕ್ಕಳು ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ಭಿಕ್ಷೆ ಬೇಡಿದರೆ ಇವಳ ಕೆಲಸವಂತೂ ಮಧ್ಯಾಹ್ನವೇ ಮುಗಿದು ಹೋಯಿತು. ಅದರಿಂದ ಈ ಮಹಾರಾಣಿ ಮರದ ಕೆಳಗೆ ಆರಾಮಾಗಿ ಮಲಗಿದ್ದಾಳೆ. ನಾನು ಈ ದಂಧೆ ಶುರು ಮಾಡಿದಾಗ ಎಲ್ಲಿಯೂ ಹೋಗುತ್ತಿರಲಿಲ್ಲ, ಏಕೆಂದರೆ ಇವರೆಲ್ಲರ ಹಿಂದೆ ನಾನಿದ್ದೇನೆ ಎಂದು ಯಾರಿಗಾದರೂ ಗೊತ್ತಾದರೆ ಅವರು ನನ್ನನ್ನು ಪೊಲೀಸರಿಗೆ ಒಪ್ಪಿಸುತ್ತಾರೆ. ಈಗಲೂ ಈ ಪ್ರಪಂಚದಲ್ಲಿ ತುಂಬ ಜನ ನನಗೆ ಹೇಳುತ್ತಾರೆ, ನೀನು ತುಂಬ ಕೆಟ್ಟ ಕೆಲಸ ಮಾಡುತ್ತಿದ್ದೀಯಾ. ಚಿಕ್ಕ ಮಕ್ಕಳಿಂದ ಭಿಕ್ಷೆ ಬೇಡಿಸಿ ನಿನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತಿದ್ದೀಯಾ. ಹೌದು, ನಾನು ಕೆಟ್ಟ ಕೆಲಸವನ್ನು ಮಾಡುತ್ತಿದ್ದೇನೆ. ನನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ನಾನು ಇನ್ನೇನು ಮಾಡಬೇಕು? ನನ್ನ ಜೀವನದಲ್ಲಿ ನಾನು ರೋಸಿ ಹೋಗಿದ್ದೇನೆ. ನನ್ನ ಬಳಿ ಸಂಪಾದಿಸಲು ಬೇರೆ ಯಾವ ಮಾರ್ಗವೂ ಇರಲಿಲ್ಲ. ನಾನು ಸಹ ಒಳ್ಳೆಯ ವ್ಯಕ್ತಿಯಾಗಲು ಬಯಸಿದೆ, ಆದರೆ ಅದು ಸಾಧ್ಯವಾಗಲಿಲ್ಲ. ಏಕೆಂದರೆ ಯಾವಾಗ ನನ್ನ ಪರೀಕ್ಷೆ ನಡೆಯುತ್ತಿತ್ತು ಆಗ ನಾನು ನನ್ನ ಟೀಚರ್ಗೆ ಅವರ ತಪ್ಪನ್ನು ಎತ್ತಿ ತೋರಿಸಿದೆ. ನೀವು ತಪ್ಪು ಮಾಡುತ್ತಿದ್ದೀರಾ. ನೀವು ಆ ಮಗುವಿಗೆ ಪ್ರಾಣಿಯಂತೆ ಹೊಡೆಯುತ್ತಿದ್ದೀರಾ. ತುಂಬ ತಪ್ಪು ಇದು. ಚಿಕ್ಕ ಮಗು, ಮಕ್ಕಳಿಂದ ತಪ್ಪು ನಡೆಯುತ್ತಿರುತ್ತದೆ. ಅದರ ಅರ್ಥ ನೀವು ಮಕ್ಕಳಿಗೆ ಪ್ರಾಣಿಗಳಂತೆ ಹೊಡೆಯಬೇಕು ಎಂದು ಅರ್ಥವಲ್ಲ. ಆದರೆ ಆ ಟೀಚರ್ ಅಂತೂ ನನ್ನ ಹಿಂದೆ ಬಿದ್ದರು. ಅವರು ನನ್ನನ್ನು ಫೇಲ್ ಮಾಡಿದರು. ಮತ್ತೊಮ್ಮೆ ಓದಲು ಪ್ರಯತ್ನ ಮಾಡಿದೆ. ಆಗಲೂ ಆ ಟೀಚರ್ ನನ್ನನ್ನು ಮತ್ತೊಮ್ಮೆ ಫೇಲ್ ಮಾಡಲು ಹಿಂದೆ ಬೀಳಲಿಲ್ಲ. ಈ ರೀತಿಯಲ್ಲಿ ನನ್ನ ಜೀವನ ಹಾಳಾಯಿತು. ನನ್ನ ಅಪ್ಪ ಅಮ್ಮ ಸಹ ಚಿಕ್ಕ ವಯಸ್ಸಿನಲ್ಲಿ ನನ್ನನ್ನು ಬಿಟ್ಟು ಹೊರಟು ಹೋಗಿದ್ದರು. ನನಗೆ ಯಾವ ಸಂಬಂಧಿಕರೂ ಇರಲಿಲ್ಲ. ನಾನು ಚಿಕ್ಕಂದಿನಲ್ಲಿ ಒಬ್ಬಂಟಿಯಾಗಿದ್ದೆ. ಯಾರೂ ನನಗೆ ಆಸರೆ ನೀಡಲಿಲ್ಲ. ಹಿಂದೆ ನಾನು ಸಹ ಭಿಕ್ಷೆ ಬೇಡುವ ಮಕ್ಕಳನ್ನು ನೋಡಿ ಅಂದಿಕೊಳ್ಳುತ್ತಿದ್ದೆ, ಇಷ್ಟೊಂದು ಆರೋಗ್ಯವಂತ ಮಕ್ಕಳಿಂದ ಯಾರು ಭಿಕ್ಷೆ ಬೇಡಿಸುತ್ತಾರೆ, ಇವರ ಹಿಂದೆ ಯಾರಿದ್ದಾರೆ ಎಂದುಕೊಳ್ಳುತ್ತಿದ್ದೆ. ಆದರೆ ಇಂದು ನಾನು ಸಹ ಮಕ್ಕಳಿಂದ ಭಿಕ್ಷೆ ಬೇಡಿಸಿ ಆ ಕೆಟ್ಟ ಮನುಷ್ಯರ ಸಾಲಿನಲ್ಲಿ ನಿಂತಿದ್ದೆ.
ಆದರೆ ನನಗೆ ಯಾವುದೇ ಪಶ್ಚಾತ್ತಾಪವಿರಲಿಲ್ಲ, ಏಕೆಂದರೆ ನಾನು ಸಹ ಬದುಕಬೇಕಾಗಿತ್ತು. ಇಲ್ಲಾಂದರೆ ನಾನು ಉಪವಾಸ ಬಿದ್ದು ಸಾಯುತ್ತಿದ್ದೆ. ನಾನು ಮದುವೆಯಾಗಬೇಕು ಎಂದುಕೊಂಡಿದ್ದೆ. ನಾನು ನನ್ನ ಸ್ವಂತ ಮನೆಯನ್ನು ಮಾಡಿ ಅಲ್ಪ ಸ್ವಲ್ಪ ಹಣ ಸಂಪಾದಿಸಬೇಕು ಎಂದುಕೊಂಡೆ. ಮದುವೆಯಾಗಿ ನನ್ನ ಹೆಂಡತಿಯನ್ನು ಸುಖವಾಗಿಡಬೇಕು ಎಂದುಕೊಂಡೆ. ಹಣವಿಲ್ಲದಿದ್ದರೆ ಹೆಂಡತಿಯನ್ನು ಸುಖವಾಗಿಡಲು ಸಾಧ್ಯವಿಲ್ಲ. ಅವರ ಎಲ್ಲ ಅವಶ್ಯಕತೆಗಳ ಖರ್ಚಿಗಾಗಿ, ಮನೆಯ ಖರ್ಚು ವೆಚ್ಚಕ್ಕಾಗಿ ಹಣ ಬೇಕೇ ಬೇಕು. ಆಗಲೇ ನಮ್ಮ ಮನೆಯಲ್ಲಿ ಶಾಂತಿ ತುಂಬಿರುತ್ತದೆ. ನಾವು ಹೆಂಡತಿಯನ್ನು ಖುಷಿಯಿಂದ ಇಟ್ಟಾಗ ಮಾತ್ರ ನಮ್ಮ ಮನೆಯಲ್ಲಿ ಖುಷಿ ತುಂಬಿರುತ್ತದೆ. ಇದೆಲ್ಲದಕ್ಕೂ ನನಗೆ ಹಣ ಬೇಕಾಗಿತ್ತು. ನಾನು ಸ್ವಲ್ಪ ಹಣವನ್ನು ಸಹ ಕೂಡಿಟ್ಟಿದ್ದೆ. ನನ್ನ ಈ ಕೆಲಸಕ್ಕೆ ನನ್ನ ಗೆಳೆಯ ಒಬ್ಬ ಸಹಾಯ ಮಾಡ. ಅವನು ಹೇಳಿದ್ದ, ನಿನಗೆ ಈ ಮಕ್ಕಳ ಅವಶ್ಯಕತೆ ಇಲ್ಲದಿದ್ದಾಗ ಈ ಮಕ್ಕಳನ್ನು ನನ್ನ ವಶಕ್ಕೆ ಬಿಟ್ಟು ಬಿಡು. ಅವನ ಬಳಿ ನನಗಿಂತಲೂ ಹೆಚ್ಚು ಹುಡುಗರಿದ್ದರು. ಆದರೆ ಅವನು ತುಂಬ ಕ್ರೂರಿಯಾಗಿದ್ದ. ಮಕ್ಕಳಿಗೆ ತುಂಬ ಹಿಂಸೆ ನೀಡುತ್ತಿದ್ದನು. ಅವರಿಗೆ ಹೊಡೆಯುತ್ತಿದ್ದನು. ಅವರಿಗೆ ಒಳ್ಳೆಯ ಊಟ ನೀಡುತ್ತಿರಲಿಲ್ಲ. ಮನೆಯಲ್ಲಿ ತುಂಬ ಕಟ್ಟುನಿಟ್ಟಾಗಿದ್ದನು. ರಾತ್ರಿಯಲ್ಲೂ ಮಕ್ಕಳಿಂದ ಕೆಲಸ ಮಾಡಿಸುತ್ತಿದ್ದನು. ನಾನು ಬೇರೆ ಏನಾದರೂ ಕೆಲಸ ಮಾಡಿ ಈ ಮಕ್ಕಳನ್ನು ಅವನಿಗೆ ಒಪ್ಪಿಸಬೇಕು ಎಂದು ನಾನು ಯೋಚಿಸುತ್ತಿದ್ದೆ. ಮಕ್ಕಳ ಬದಲಾಗಿ ನನಗೆ ಒಳ್ಳೆಯ ಹಣ ದೊರೆಯುವುದು, ಇದೆಲ್ಲವೂ ನನ್ನ ಫ್ಯೂಚರ್ ಪ್ಲ್ಯಾನ್ ಆಗಿತ್ತು. ಈಗ ನಾನು ಈ ಹುಡುಗಿ ಭಾನುವಿನ ಬಗ್ಗೆ ಯೋಚಿಸತೊಡಗಿದೆ. ಅವಳ ಚಮತ್ಕಾರದ ಬಗ್ಗೆ ನಾನು ಇಂಟರ್ನೆಟ್ನಲ್ಲೂ ಸಹ ಸರ್ಚ್ ಮಾಡಿದೆ. ಅಲ್ಲೂ ಅವಳು ಮಾಡಿದ ಯಾವ ಚಮತ್ಕಾರಗಳು ನನಗೆ ಸಿಗಲಿಲ್ಲ. ನಾನು ಇಡೀ ರಾತ್ರಿ ಅದರ ಬಗ್ಗೆ ಯೋಚಿಸತೊಡಗಿದೆ. ನಾನು ಕೊನೆಗೊಂದು ನಿರ್ಧಾರಕ್ಕೆ ಬಂದೆ. ನಾನು ಈ ರೀತಿ ಮಾಡಿದರೆ ಜನ ಅವಳಿಗೆ ಮರುಳಾಗಿ ಹಣ ನೀಡುತ್ತಾರೆ ಎಂದ ಮೇಲೆ ನಾನು ಸಹ ಅದೇ ರೀತಿ ಮಾಡಿದರೆ ನನಗೂ ಸಹ ಜನರು ಮರುಳಾಗಿ ಹಣ ನೀಡುತ್ತಾರೆ ಅಂದುಕೊಂಡೆ. ಸ್ವತಃ ನಾನೇ ಈ ಕೆಲಸ ಮಾಡಬೇಕು. ಮಾರನೇ ದಿನವೂ ನಾನು ಭಾನುವನ್ನು ಹಿಂಬಾಲಿಸಿದೆ. ಈ ಬಾರಿ ನಾನು ಜನರ ಮೇಲೆ ಕಣ್ಣಿಟ್ಟೆ. ಅವಳಿಗೆ ಹಣ ನೀಡುತ್ತಿರುವವರೆಲ್ಲರೂ ತುಂಬ ಖುಷಿಯಾಗಿದ್ದರು ಎಂದೆನಿಸಿತು. ಎಲ್ಲರೂ 1000 ರೂಪಾಯಿಗಳನ್ನು ನೀಡಿ ಹೋಗುತ್ತಿದ್ದರು. ನಾನು 3-4 ದಿನ ಹೀಗೆ ಭಾನುವನ್ನು ಹಿಂಬಾಲಿಸಿದೆ. ನಾನು ಎಂದೂ ಈ ರೀತಿ ಮನೆಯಿಂದ ಹೊರ ಬಂದಿರಲಿಲ್ಲ. ನಾನು ಮನೆಯಿಂದ ಹೊರಗೆ ಬರಲೇಬೇಕಾಯಿತು, ಏಕೆಂದರೆ ಭಾನು ಎಲ್ಲಿಂದ ಇಷ್ಟೊಂದು ಹಣ ತರುತ್ತಿದ್ದಾಳೆ ಎಂದು ನಾನು ತಿಳಿದುಕೊಳ್ಳಬೇಕಾಗಿತ್ತು. ಅನಂತರ ಒಂದು ದಿನ ನಾನು ಭಾನುವಿಗೆ ಹೇಳಿದೆ, ನೀನು ಇಂದು ಕೆಲಸಕ್ಕೆ ಹೋಗಬಾರದು ಎಂದಾಗ ಅವಳು ಚಿಂತಿತಳಾದಂತೆ ಕಂಡಳು. ಅವಳ ಕಣ್ಣಿಂದ ನೀರು ಇಳಿಯತೊಡಗಿತ್ತು. ನಾನು ಬೇಡ ಎಂದು ಹೇಳಿದರೂ ಅವಳು ಎಲ್ಲ ಮಕ್ಕಳೊಂದಿಗೆ ಹೊರಟು ಹೋದಳು. ಆದರೆ ನಾನು ಅವಳನ್ನು ತಡೆದು ಹೇಳಿದೆ, ನಾನು ಇಂದು ನಿನಗೆ ಹೋಗಬೇಡ ಎಂದು ಹೇಳಿದೆನಲ್ಲ, ನೀನು ಇವತ್ತು ಕೆಲಸಕ್ಕೆ ಹೋಗಬಾರದು. ಹಾಗೆಂದ ಮೇಲೆ ನೀನು ಆ ಮಕ್ಕಳ ಹಿಂದೆ ಏಕೆ ಹೋಗುತ್ತಿದ್ದೀಯಾ? ಇಂದು ನೀನು ಆರಾಮ್ ತಗೋ, ಮನೆಯಲ್ಲೇ ಇರು. ಬೇರೆ ಎಲ್ಲ ಮಕ್ಕಳು ಹೊರಟು ಹೋಗಿದ್ದರು. ಅವಳು ತುಂಬ ಚಿಂತಿತಳಾದಳು. ಬೇರೆ ಎಲ್ಲ ಮಕ್ಕಳ ಜೊತೆ ಹೋಗಲು ಹೊರಗಡೆ ನೋಡುತ್ತಿದ್ದಳು. ತುಂಬ ಹೊತ್ತಿನವರೆಗೆ ಬಾಗಿಲ ಬಳಿ ನಿಂತುಕೊಂಡಿದ್ದಳು. ಆಗ ನಾನು ಹೇಳಿದೆ, ನೀನು ಹಾಗೆ ಏಕೆ ನಿಂತುಕೊಂಡಿದ್ದೀಯಾ? ಕೆಲಸಕ್ಕೆ ರಜಾ ಸಿಕ್ಕಿತೆಂದು ನಿನಗಂತೂ ಖುಷಿಯಾಗಿರಬೇಕು. ಇಂದು ನೀನು ಕೆಲಸ ಮಾಡಬೇಕಾಗಿಲ್ಲ. ಕೇವಲ ಮನೆ ಕೆಲಸ ಮಾಡು, ಮನೆಯನ್ನು ಸ್ವಚ್ಛವಾಗಿಡು. ಅಡುಗೆಯನ್ನಂತೂ ಕೆಲಸದವಳು ಮಾಡುತ್ತಾಳೆ. ನೀನು ಆರಾಮ್ ತಗೋ. ನಾನು ಅಡುಗೆ ಮಾಡಲು ಒಂದು ಮಹಿಳೆಯನ್ನು ಸಹ ಇಟ್ಟಿದ್ದೆ, ಏಕೆ ಮಕ್ಕಳಿಗೆ ಅಡುಗೆ ಮಾಡಲು ಬರುತ್ತಿರಲಿಲ್ಲ. ಎಲ್ಲರೂ ಕಡಿಮೆ ವಯಸ್ಸಿನ ಮಕ್ಕಳು. ಭಾನು ಮತ್ತೊಮ್ಮೆ ನನ್ನ ಕಡೆ ನೋಡಿ ಬಾಗಿಲ ಕಡೆ ನೋಡತೊಡಗಿದಳು ಮತ್ತು ತಾನು ಹೊರ ಹೋಗಬೇಕೆಂದು ಸನ್ನೆ ಮಾಡಿದಳು. ಈಗಂತೂ ನಾನು ಅವಳಿಗೆ ಜೋರಾಗಿ ಬೈದೆ, ನಿನಗೆ ಒಮ್ಮೆ ಹೇಳಿದರೆ ಅರ್ಥ ಆಗೋದಿಲ್ವಾ? ಇಲ್ಲಿ ನಾನು ಹೇಳಿದ ಹಾಗೆ ಕೇಳಬೇಕು. ನನ್ನ ಅನುಮತಿ ಇಲ್ಲದೆ ಒಂದು ಹೆಜ್ಜೆ ಒಳಗೂ ಹೊರಗೂ ಇಡಲು ಸಾಧ್ಯವಿಲ್ಲ. ಆದರೆ ನಿನಗೆ ಇದೆಲ್ಲ ಅರ್ಥವಾಗುತ್ತಿಲ್ಲ. ನಾನು ನಿನಗೆ ತುಂಬ ಪ್ರೀತಿಯಿಂದ ಹೇಳುತ್ತಿದ್ದೇನೆ, ಬಾಯಿ ಮುಚ್ಚಿ ಒಳಗೆ ಹೋಗು. ನಾನು ಹೇಳಿದೆನಲ್ಲ, ನೀನು ಇವತ್ತು ಕೆಲಸಕ್ಕೆ ಹೋಗಬಾರದು ಅಂದರೆ ಹೋಗಬಾರದು. ಅವಳು ನನ್ನ ಮಾತಿಗೆ ತುಂಬ ಹೆದರಿ ಹೋದಳು. ನಾನು ಅವಳ ಕೈಯಿಂದ ಅವಳ ಡಬ್ಬವನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದೆ, ಆದರೆ ಅವಳು ಆ ಡಬ್ಬವನ್ನು ನನಗೆ ನೀಡಲಿಲ್ಲ. ಆಗ ನಾನು ಪುನಃ ಅವಳಿಗೆ ಬೈದೆ, ಒಂದು ವೇಳೆ ನೀನು ನನ್ನ ಮಾತನ್ನು ಕೇಳಲಿಲ್ಲ ಎಂದರೆ ನಿನಗೆ ಶಿಕ್ಷೆ ದೊರೆಯುವುದು. ನಿನಗೆ ಊಟವನ್ನು ಸಹ ಕೊಡುವುದಿಲ್ಲ. ನಿನ್ನನ್ನು ಒಂದು ಖಾಲಿ ಕೋಣೆಯಲ್ಲಿ ಕೂಡಿ ಹಾಕಿ ಹೊರಟು ಹೋಗುತ್ತೇನೆ. ಇದಾದ ಮೇಲೆ ಅವಳು ತುಂಬ ಹೆದರಿದಳು ಮತ್ತು ಆ ಡಬ್ಬವನ್ನು ನನಗೆ ನೀಡಿದಳು. ಮತ್ತೆ ನಾನು ಮನೆಯಿಂದ ಹೊರ ಬಂದೆ. ಅವಳು ಹೋಗುವ ಜಾಗಕ್ಕೆ ಹೊರಟು ಬಂದೆ. ರಸ್ತೆಯಲ್ಲಿ ಯೋಚಿಸುತ್ತಾ ಹೊರಟೆ, ಅವಳೇಕೆ ನನಗೆ ಅವಳ ಡಬ್ಬವನ್ನು ನೀಡಲಿಲ್ಲ? ನೋಡಲಷ್ಟೇ ಅವಳು ತುಂಬ ಮುಗ್ಧಳಾಗಿ ಕಾಣುತ್ತಾಳೆ, ಆದರೆ ಅವಳು ತುಂಬ ಚಾಲಾಕಿಯಾಗಿದ್ದಾಳೆ. ಅವಳು ಏನು ಮಾಡಿದರೂ ತುಂಬ ಚಾಲಾಕಿತನದಿಂದ ಮಾಡುತ್ತಿರುವಂತೆ ಕಂಡಳು, ಏಕೆಂದರೆ ಅವಳು ಬೇರೆ ಮಕ್ಕಳಿಗಿಂತ ನನಗೆ ವಿಭಿನ್ನವಾಗಿ ತೋರುತ್ತಿದ್ದಳು. ಈಗ ನಾನು ಅವಳು ಯಾವ ಚಮತ್ಕಾರ ಮಾಡುತ್ತಿದ್ದಳೋ ಅದೆಲ್ಲವನ್ನು ಮತ್ತೊಮ್ಮೆ ನೆನಪು ಮಾಡಿಕೊಂಡೆ. ಅಲ್ಲಿಗೆ ಹೋದ ತಕ್ಷಣ ಮರೆತು ಹೋಗಬಾರದೆಂದುಕೊಂಡೆ. ಅದೇ ಜಾಗಕ್ಕೆ ಹೋಗಿ ಇಂದು ನಾನು ಸಹ ಭಾನುವಿನಂತೆ ಹೆಚ್ಚು ಹಣವನ್ನು ಸಂಪಾದಿಸಿಕೊಂಡು ಬರುತ್ತೇನೆ ಎಂದುಕೊಂಡೆ. ಶ್ರೀಮಂತನಾಗುತ್ತೇನೆ. ಈ ಹಣದಿಂದ ನನ್ನ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ. ನಾನು ಭಾನು ಕುಳಿತುಕೊಳ್ಳುವ ಜಾಗಕ್ಕೆ ಹೋಗಿ ಮರದ ಕೆಳಗೆ ಕುಳಿತುಕೊಂಡೆ. ಸ್ವಲ್ಪ ಹೊತ್ತು ಯಾರೂ ಬರಲಿಲ್ಲ. ನಂತರ ಆಕಸ್ಮಿಕವಾಗಿ ನಾನು ಎದ್ದು ನಿಂತೆ. ಭಾನು ಮಾಡುವ ಚಮತ್ಕಾರವನ್ನು ನಾನು ಸಹ ಮಾಡಲು ಶುರು ಮಾಡಿದೆ. ನನಗೆ ನನ್ನ ಮುಖದ ಮೇಲೆ ಸ್ವಲ್ಪ ಮುಗ್ಧತೆಯನ್ನು ಸಹ ಮೂಡಿಸಬೇಕಾಗಿತ್ತು. ಭಾನು ಆಡಿಸಿದಂತೆ ಈಗ ನಾನು ಸಹ ನನ್ನ ಕೈಕಾಲುಗಳನ್ನು ಆಡಿಸಲು ಶುರು ಮಾಡಿದೆ. ಕಣ್ಮುಚ್ಚಿ ಭಾನು ಕುಣಿದಂತೆ ಕುಣಿಯತೊಡಗಿದೆ. ಜನ ಬಂದು ಡಬ್ಬದಲ್ಲಿ ಹಣ ಹಾಕಿ ಹೋಗಲಿ ಎಂದು ಡಬ್ಬವನ್ನು ಸಹ ಮುಂದಿಟ್ಟಿದ್ದೆ ಮತ್ತು ನಾನು ನನ್ನ ಕೆಲಸದಲ್ಲಿ ಮಗ್ನನಾಗಿದ್ದೆ. ಆಕಸ್ಮಿಕವಾಗಿ ನನ್ನ ಕಣ್ಣ ಮುಂದೆ ತುಂಬ ಜನ ಓಡಾಡಿದ ಹಾಗೆ ಆಯಿತು. ಆದರೂ ನಾನು ನನ್ನ ಕಣ್ಣು ತೆರೆಯಲಿಲ್ಲ. ನನ್ನ ಕಾರ್ಯದಲ್ಲಿ ಮಗ್ನನಾಗಿದ್ದೆ.
ಏಕೆಂದರೆ ಭಾನು ಸಹ ತನ್ನ ಕಣ್ಣು ತೆರೆಯುತ್ತಿರಲಿಲ್ಲ. ಈಗ ಜನ ಬಂದು ನನ್ನ ಡಬ್ಬದಲ್ಲಿ ಹಣ ಹಾಕುತ್ತಿದ್ದಾರೆ ಎಂದು ನನಗೆ ಅನಿಸಿತು. ಜನರು ನನಗೆ ಹಣ ಹಾಕುತ್ತಿದ್ದಾರೆ ಎಂದು ನಾನು ಮನದಲ್ಲಿ ಖುಷಿಯಾಗತೊಡಗಿದೆ. ನಾನು ಸಹ ಪ್ರತಿದಿನ ಇಲ್ಲಿ ಬರಬೇಕು ಮತ್ತು ಹಣ ಸಂಪಾದಿಸಬೇಕು. ಬೇರೆಲ್ಲ ಮಕ್ಕಳಿಗೂ ಇದೇ ರೀತಿ ಕಲಿಸಬೇಕು. ಆನಂತರ ನಾನು ಕೆಲವು ದಿನಗಳಲ್ಲಿ ಕೋಟ್ಯಾಧಿಪತಿಯಾಗಬಹುದು ಎಂಬುದಷ್ಟೇ ನನ್ನ ಮನಸ್ಸಿನಲ್ಲಿತ್ತು. ಆಗ ಆಕಸ್ಮಿಕವಾಗಿ ನನ್ನ ಸುತ್ತಲೂ ತುಂಬ ಜನ ಸೇರಿದ್ದಾರೆ ಎಂದು ನನಗೆ ಅನಿಸಿತು. ಅವರೆಲ್ಲ ಹಣ ಹಾಕಿ ಇಲ್ಲಿಂದ ಹೊರಟು ಹೋಗಬೇಕಾಗಿತ್ತು. ಅವರು ಇಲ್ಲೇನು ಮಾಡುತ್ತಿದ್ದಾರೆ? ಮತ್ತು ನಾನು ಕೈಕಾಲು ಆಡಿಸುವುದನ್ನು ನಿಲ್ಲಿಸಿದೆ ಮತ್ತು ನನ್ನ ಕಣ್ಣು ತೆರೆದೆ. ಆಗ ಅವರು ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ಈಗ ನನ್ನನ್ನು ಪೊಲೀಸರು ಹಿಡಿದುಕೊಂಡಿದ್ದರು. ಆಗ ಅವರು ಹೇಳಿದರು, ನಿನ್ನನ್ನು ನಾವು ತುಂಬ ಕಷ್ಟಪಟ್ಟು ಹಿಡಿದಿದ್ದೇವೆ. ಇಂದು ನೀನು ಬಿಲದಿಂದ ಹೊರಬಿದ್ದಿದ್ದೀಯ. ಇಲ್ಲ ಅಂದಿದ್ರೆ ನೀನು ಯಾವತ್ತೂ ಹೊರ ಬರುತ್ತಿರಲಿಲ್ಲ. ಇಂದು ನೀನು ಒಬ್ಬಂಟಿ. ನಿನ್ನ ಜೊತೆ ನಿನ್ನ ಯಾವ ಜೊತೆಗಾರರೂ ಇಲ್ಲ. ನಮ್ಮ ಜೊತೆ ನಡೆ. ನಾನು ತುಂಬ ಗಾಬರಿಗೊಂಡಿದ್ದೆ. ಅವರು ನನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋದರು. ಅಲ್ಲಿ ಹೋದ ಮೇಲೆ ವಿಷಯವನ್ನು ತಿಳಿದು ನಾನು ನಿಂತ ನೆಲವೇ ಕುಸಿದಂತಾಯಿತು. ಈ ಭಾನು ಎಂಬ ಹುಡುಗಿ ಬೇರೆ ಯಾರೂ ಆಗಿರದೆ ಇವಳು ಪೊಲೀಸರ ಗುಪ್ತಚಾರಿಯಾಗಿದ್ದಳು. ಅವಳು ಮೂಕಳಾಗಿರಲಿಲ್ಲ, ಮಾತನಾಡುತ್ತಿದ್ದಳು. ಪೊಲೀಸರು ನನ್ನನ್ನು ಹಿಡಿಯುವುದಕ್ಕೆ ಭಾನು ಎಂಬ ಕಾಳನ್ನು ಹಾಕಿದ್ದರು. ಪೊಲೀಸರೇ ಸ್ವತಃ ಅವಳಿಗೆ ಹಣ ನೀಡುತ್ತಿದ್ದರು. ಯಾರೆಲ್ಲ ಪ್ರತಿದಿನ ಭಾನುವಿಗೆ ಹಣ ನೀಡುತ್ತಿದ್ದರೋ ಅವರೆಲ್ಲರೂ ಪೊಲೀಸರೊಂದಿಗೆ ಕೈಜೋಡಿಸಿದ್ದರು. ನನ್ನನ್ನು ಹಿಡಿಯುವುದಕ್ಕಾಗಿ ಈ ಪೂರ್ಣ ಪ್ಲ್ಯಾನ್ ಮಾಡಿದ್ದರು. ನಾನು ಚಿಕ್ಕ ಮಕ್ಕಳಿಂದ ಭಿಕ್ಷೆ ಬೇಡಿಸುತ್ತಿದ್ದೇನೆಂದು ಅವರೆಲ್ಲ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದರು. ಈ ಭಾನು ಎಂಬ ಹುಡುಗಿಯನ್ನು ನನ್ನನ್ನು ಹಿಡಿಯುವುದಕ್ಕಾಗಿ ಕಳಿಸಿದ್ದರು. ನಾನು ಎಂದೂ ಮನೆಯಿಂದ ಹೊರಬೀಳುತ್ತಿರಲಿಲ್ಲ. ಹೊರಬಿದ್ದರೂ ಯಾರೂ ನನ್ನನ್ನು ಗುರುತು ಹಿಡಿಯುತ್ತಿರಲಿಲ್ಲ. ಆದರೆ ಹಣಕ್ಕಾಗಿ ಬಾಯಿ ತೆರೆದು ನಾನು ಮನೆಯಿಂದ ಹೊರಬಂದಿದ್ದೆ. ಅದು ನಾನು ಒಬ್ಬಂಟಿಯಾಗಿ ಹೊರಬಂದಿದ್ದೆ. ನನ್ನ ಮತ್ತೊಂದು ಮೂರ್ಖತನವೇನೆಂದರೆ ಅವರು ನಿರ್ಧರಿಸಿದ ಜಾಗದಲ್ಲೇ ಬಂದು ಕುಳಿತಿದ್ದೆ. ಕೆಲವೊಂದು CCTV ಕ್ಯಾಮರಾಗಳು ಸಹ ಇದ್ದವು. ಈ ಜಾಗವು ಪೊಲೀಸ್ ಸ್ಟೇಷನ್ನ ಹಿಂಭಾಗದಲ್ಲಿತ್ತು. ಅದನ್ನು ಗುರುತು ಹಿಡಿಯಲು ನನ್ನಿಂದ ಆಗಲಿಲ್ಲ. ನನ್ನ ಕಣ್ಣ ಮುಂದೆ ಆಸೆ ಬುರುಕುತನವಿತ್ತು. ಆದ್ದರಿಂದ ನಾನು ಪೊಲೀಸರ ವಶವಾಗಿದ್ದೆ. ಭಾನು ಚಾಲಾಕಿ ಹುಡುಗಿಯಾಗಿದ್ದಳು. ನಾನು ಆಗಲೇ ಅವಳ ಬಗ್ಗೆ ತಿಳಿದುಕೊಳ್ಳಬೇಕಾಗಿತ್ತು. ಅವಳ ಮುಗ್ಧತೆಯನ್ನು ನಾನು ನಂಬಿದೆ. ಈಗ ಅವಳು ನನ್ನ ಮುಂದೆ ನಿಂತು ನಗುತ್ತಿದ್ದಳು. ಪೊಲೀಸರು ಎಲ್ಲ ಮಕ್ಕಳನ್ನು ತಮ್ಮ ವಶಕ್ಕೆ ಪಡೆದರು. ಈ ಎಲ್ಲ ಮಕ್ಕಳನ್ನು ಅವರವರ ತಂದೆ ತಾಯಿಗಳೊಂದಿಗೆ ಸೇರಿಸುವ ಪ್ರಕ್ರಿಯೆ ನಡೆದಿತ್ತು. ಏಕೆಂದರೆ ನಾನು ಮಕ್ಕಳು ಬೀದಿಯಲ್ಲಿ ಸಿಕ್ಕಿದ್ದಾರೆ ಎಂದು ಸುಳ್ಳು ಹೇಳಿದ್ದೆ. ಆದರೆ ಆ ರೀತಿ ಆಗಿರಲಿಲ್ಲ. ನನಗೆ ಒಬ್ಬಿಬ್ಬರು ಮಕ್ಕಳು ಮಾತ್ರ ಬೀದಿಯಲ್ಲಿ ಸಿಕ್ಕಿದ್ದರು. ಬೇರೆ ಎಲ್ಲ ಮಕ್ಕಳನ್ನು ನಾನು ಅಪಹರಿಸಿದ್ದೆ. ಕೆಲವೊಂದು ಮಕ್ಕಳನ್ನು ನಾನು ಬೇರೆ ಬೇರೆ ಕಡೆಯಿಂದ ಖರೀದಿ ಮಾಡಿದ್ದೆ. ನಾನು ಕೆಟ್ಟ ಮನುಷ್ಯನಾಗಿದ್ದೆ. ನನಗೆ ಕೆಟ್ಟದ್ದೇ ಆಯಿತು. ಪೊಲೀಸರು ಮಕ್ಕಳ ಸಾಕ್ಷಿಯನ್ನೆಲ್ಲ ಪಡೆದರು. ಈಗ ಮುಂದೆ ನನ್ನ ಗತಿ ಏನಾಗುತ್ತೋ ನನಗೆ ಗೊತ್ತಿರಲಿಲ್ಲ. ನನ್ನ ಮುಂದೆ ಯಾರೆಲ್ಲ ಕೈ ಜೋಡಿಸಿದ್ದರೋ ನನ್ನ ಗೆಳೆಯರು ಮತ್ತು ಇತರರನ್ನು ಪೊಲೀಸರು ಅರೆಸ್ಟ್ ಮಾಡಿದರು. ಅವರ ಬಳಿಯಿಂದಲೂ ಸಹ ಪೊಲೀಸರು ಮಕ್ಕಳನ್ನು ವಶಕ್ಕೆ ಪಡೆದರು. ಅನಂತರ ಗೊತ್ತಾಯಿತು, ಭಾನು ಯಾವುದೇ ಡ್ಯಾನ್ಸ್ ಮಾಡುತ್ತಿರಲಿಲ್ಲ. ಪೊಲೀಸರ ಕಡೆಯವರು ಅವಳನ್ನು ಮುತ್ತಿಕೊಳ್ಳುತ್ತಿದ್ದರು ಮತ್ತು ಅವಳ ಡಬ್ಬಿಯಲ್ಲಿ ಹಣ ಹಾಕಿ ಹೋಗುತ್ತಿದ್ದರು. ಇದೆಲ್ಲವನ್ನು ನನ್ನನ್ನು ಮೂರ್ಖನನ್ನಾಗಿ ಮಾಡಲು ಮಾಡಿದ ಪ್ಲ್ಯಾನ್ ಆಗಿತ್ತು. ಭಾನು ಪೊಲೀಸ್ ಆಫೀಸರ್ ಅವರ ಮಗಳೆಂದು ಅನಂತರ ತಿಳಿಯಿತು. ಈಗ ನನ್ನ ತಲೆ ಸುತ್ತಿದಂತಾಗಿತ್ತು. ಏಕೆಂದರೆ ಆ ಪೊಲೀಸ್ ಅಧಿಕಾರಿ ತಮ್ಮ ಮಗಳನ್ನು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಷ್ಟೊಂದು ಧೈರ್ಯಶಾಲಿಯಾಗಿ ಬೆಳೆಸಿದ್ದರು. ಅವರು ತಮ್ಮ ಮಗಳ ಜೀವಕ್ಕೆ ಅಪಾಯವಾಗಬಹುದು ಎಂದು ಸಹ ಯೋಚಿಸಲಿಲ್ಲ. ಆ ಪೊಲೀಸ್ ಅಧಿಕಾರಿ ಸ್ವತಃ ಶೂರರಾಗಿದ್ದರು. ಆ ಧೈರ್ಯವಂತ ಮಗುವಿನಿಂದಾಗಿ ಬೇರೆಲ್ಲ ಅಪಹೃತ ಮಕ್ಕಳು ತಮ್ಮ ಅಪ್ಪ ಅಮ್ಮನ ಮಡಿಲಿಗೆ ಸೇರಿದ್ದರು. ಈಗ ನನಗೆ ನನ್ನ ತಪ್ಪಿನ ಅರಿವಾಗಿ ನಾನು ತುಂಬ ವರ್ಷಗಳಿಂದ ಜೈಲಿನಲ್ಲಿದ್ದೇನೆ. ನಾನು ಕ್ಷಮೆಗಾಗಿ ಅರ್ಜಿ ಸಲ್ಲಿಸಿದೆ ಮತ್ತು ಹೇಳಿದೆ, ಮತ್ತೊಮ್ಮೆ ನಾನೆಂದೂ ಇಂಥ ಕೆಲಸವನ್ನು ಮಾಡುವುದಿಲ್ಲ. ಜೀವನದ ಅಮೂಲ್ಯ ಕೆಲವು ವರ್ಷಗಳು ಹಾಳಾಗಿ ಹೋದವು. ನಾನು ಜೈಲಿನಿಂದ ಹೊರಬಂದಾಗ ಇಂಥ ಕೆಟ್ಟ ಕೆಲಸದಿಂದ ದೂರ ಉಳಿದೆ. ಇಂದು ನನ್ನ ಒಂದು ಚಿಕ್ಕ ಬಿಸ್ನೆಸ್ ಸಹ ಇದೆ. ನನಗೆ ಹೆಂಡತಿಯೂ ಸಹ ಇದ್ದಾಳೆ. ಇಲ್ಲಿಯವರೆಗೆ ನಮಗೆ ಯಾವುದೇ ಮಕ್ಕಳು ಜನಿಸಿಲ್ಲ. ನನಗೆ ಹೀಗೆ ಹೇಳಲು ಇಷ್ಟವಿಲ್ಲ, ಆದರೂ ಹೇಳುತ್ತಿದ್ದೇನೆ. ಬಹುಶಃ ದೇವರು ನನಗೆ ಮಕ್ಕಳ ಭಾಗ್ಯವನ್ನು ಕರುಣಿಸುವುದಿಲ್ಲ. ಏಕೆಂದರೆ ನಾನು ತುಂಬ ಮಕ್ಕಳನ್ನು ಅವರ ತಂದೆ ತಾಯಿಯರಿಂದ ಬೇರೆ ಮಾಡಿದ್ದೇನೆ. ಅದರ ಶಿಕ್ಷೆ ನನಗೆ ದೊರೆಯಲೇಬೇಕಿತ್ತು. ಅದಕ್ಕಾಗಿ ನನಗೆ ಎಂದೂ ಮಕ್ಕಳಾಗುವುದಿಲ್ಲ. ಆದ್ದರಿಂದ ನಾನು ಪ್ರತಿದಿನ ಭಗವಂತನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ, ದೇವರೇ, ನನ್ನ ತಪ್ಪನ್ನೆಲ್ಲ ಮನ್ನಿಸು. ನಾನು ಜೀವಂತ ಇರುವಾಗಲೇ ನನಗೂ ಸಹ ಮಕ್ಕಳ ಭಾಗ್ಯ ಕರುಣಿಸು. ಆದರೆ ಇಲ್ಲಿಯವರೆಗೂ ಸಹ ನನಗೆ ಮಕ್ಕಳಾಗಲಿಲ್ಲ. ನಾವು ಅಂದುಕೊಳ್ಳುತ್ತೇವೆ, ನಾವು ಕದ್ದು ಮುಚ್ಚಿ ಪಾಪ ಮಾಡಿದರೆ ಯಾವುದೇ ಶಿಕ್ಷೆ ಆಗುವುದಿಲ್ಲ. ಆದರೆ ಆ ರೀತಿ ಆಗುವುದಿಲ್ಲ. ಕೆಲವರು ಶಿಕ್ಷೆ ಮುಂದಿನ ಜನ್ಮದಲ್ಲಿ ದೊರೆಯುತ್ತದೆ ಎಂದು ಹೇಳುತ್ತಾರೆ. ಶಿಕ್ಷೆ ಆದರೆ ಮುಂದಿನ ಜನ್ಮದಲ್ಲಿ ನೋಡಿಕೊಳ್ಳೋಣ ಎಂದುಕೊಳ್ಳುತ್ತಾರೆ. ಆದರೆ ಹಾಗೇನೂ ಇಲ್ಲ. ಕೆಲವು ಪಾಪಗಳ ಶಿಕ್ಷೆಯು ನಮಗೆ ಈ ಪ್ರಪಂಚದಲ್ಲೇ ಈ ಜನ್ಮದಲ್ಲೇ ದೊರೆಯುತ್ತದೆ. ಅದು ತುಂಬ ಕೆಟ್ಟದ್ದಾಗಿರುತ್ತದೆ. ನನಗೂ ಸಹ ಹೀಗೆ ಆಗಿದೆ. ಈಗ ನಾನು ಒಬ್ಬ ಒಳ್ಳೆಯ ಸುಸಂಸ್ಕೃತ ಮನುಷ್ಯನಾಗಿದ್ದೇನೆ. ಈಗ ನಾನು ಮುಗ್ಧ ಚಿಕ್ಕ ಮಕ್ಕಳನ್ನು ಭಿಕ್ಷೆಗೆ ಕಳಿಸುವವರನ್ನು ದ್ವೇಷಿಸುತ್ತೇನೆ. ಯಾರಾದರೂ ಭಿಕ್ಷೆ ಬೇಡುವ ಮಕ್ಕಳು ನನಗೆ ಕಂಡರೆ ನಾನು ಅವರಿಗಾಗಿ ತುಂಬ ಮರುಗುತ್ತೇನೆ. ಆದರೆ ನಾನು ಅವರನ್ನು ಸಾಕಿ ಸಲಹುವಷ್ಟು ಶ್ರೀಮಂತನಲ್ಲ. ಅಂಥವರನ್ನು ನಾನು ಅನಾಥಾಲಯಕ್ಕೆ ಬಿಟ್ಟು ಬರುತ್ತೇನೆ. ಒಮ್ಮೆ ಅವರಿಗಾಗಿ ಹೊಸ ಬಟ್ಟೆ ಮತ್ತು ತಿಂಡಿ ತಿನಿಸುಗಳನ್ನು ತೆಗೆದುಕೊಂಡು ಹೋಗುತ್ತೇನೆ.
ನಾನು ನನ್ನ ತಪ್ಪನ್ನು ಒಪ್ಪಿಕೊಂಡು ನನ್ನನ್ನು ಮನ್ನಿಸಿಕೊಂಡಿದ್ದೇನೆ. ಮಕ್ಕಳಂತೂ ದೇವರಿಗೆ ಸಮಾನರು. ಮಕ್ಕಳ ನಿಜವಾದ ಜೀವನವೇ ಅವರ ಬಾಲ್ಯ. ಆ ಬಾಲ್ಯದಲ್ಲಿ ಅವರು ಆಟವಾಡುತ್ತಾರೆ, ಕುಣಿಯುತ್ತಾರೆ, ಜಿಗಿಯುತ್ತಾರೆ. ಮಕ್ಕಳ ಬಾಲ್ಯದ ಜೀವನ ತುಂಬ ಅಮೂಲ್ಯವಾದದ್ದು. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.